ಹಲೋ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ ಗೈಸ್. ಇವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಏನಪ್ಪ ವಿಷಯ ಅಂದರೆ ಗೈಸ್, ಇವತ್ತು ಬೆಳಿಗ್ಗೆ ಬಿಸಿಲು ಬಂದುಬಿಟ್ಟಿದೆ ಗೈಸ್. ಸಂಡೇ ಇವತ್ತು. ಬಿಸಿಲು ಎಷ್ಟು ಚೆನ್ನಾಗಿದೆ ಅಂದರೆ ಸಕ್ಕತ್ತಾಗಿದೆ. ಇನ್ನು ನಮ್ಮನೆಯವ್ರು ಡ್ಯೂಟಿಗೆ ಹೋದ್ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ನಮಗೆ ಸಂಡೇ ವೀಕ್ ಡೇಸ್ ಯಾವುದೂ ಡಿಫ್ರೆನ್ಸ್ ಇಲ್ಲ. ಡೈಲಿ ಅವ್ರು ಡ್ಯೂಟಿಗೆ ಹೋಗೋದ್ರಿಂದ ನನಗೆ ಸಂಡೇ ಆಮೇಲೆ ವೀಕ್ ಡೇಸಲ್ಲಿ ಏನೂ ವ್ಯತ್ಯಾಸ ಕಾಣಲ್ಲ ಗೈಸ್. ಎಲ್ಲ ಡೇನೂ ಒಂದೇ. ಎಲ್ಲ ಡೇನೂ ಬೇಗ ಎದ್ದೇಳಬೇಕು, ಎಲ್ಲ ಡೇನೂ ಟಿಫನ್ ಮಾಡಿ ಕಳಿಸಿ ನನ್ನ ಮನೆ ಕೆಲಸ ಮಾಡ್ಕೊಳ್ಳೇಬೇಕು. ಕೆಲ್ಸಕ್ಕೆ ಹೋಗೋರಿಗೆ ಅಷ್ಟೇ ಗೊತ್ತಿರುತ್ತೆ ಸಂಡೇ ಆಮೇಲೆ ವೀಕ್ ಡೇಸ್ ಡಿಫ್ರೆನ್ಸಸ್ಸು. ನನಗೇನು ಅಷ್ಟು ಡಿಫ್ರೆನ್ಸ್ ಇಲ್ಲ ಗೈಸ್. ನಾರ್ಮಲ್ ಡೇಸಲ್ಲಿ ಹೇಗಿರ್ತೀನೋ ಹಾಗೇ ವೀಕೆಂಡು ಅಷ್ಟೇ, ವೀಕ್ ಡೇಸು ಅಷ್ಟೇ. ನನಗೆ ಯಾವ ಡಿಫ್ರೆನ್ಸ್ ಇಲ್ಲ. ಬಟ್ ಇವತ್ತು ಬೆಳಿಗ್ಗೆ ಬಿಸಿಲು ಬಂದಿರೋದಕ್ಕೆ ಒಂಥರ ಆ್ಯಕ್ಟಿವ್ ಆಗಿದ್ದೀನಿ. ನಾನೇ ಆ್ಯಕ್ಟಿವ್ ಆಗಿದ್ದೀನಿ. ಅಷ್ಟು ಚೆನ್ನಾಗಿ ಬಿಸಿಲಿದೆ. ತುಂಬ ಕೆಲಸ ಇದೆ ಗೈಸ್ ಇವತ್ತು. ಬನ್ನಿ ಬಿಸಿಲು ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಅಪರೂಪಕ್ಕೆ ಬಂದಿದೆ ಬಿಸಿಲು ಇಲ್ಲಿ ಇವತ್ತು ಗೈಸ್. ಮನೆ ಒಳಕನ ಬಿಸಿಲು ಬರ್ತಾಯಿದೆ ನೋಡಿ. ಜಸ್ಟ್ ಆಚೆ ಬಂದರೆ ಸಾಕು ಎಷ್ಟು ಬಿಸಿಲು. ವಾವ್, ಸಕ್ಕತ್ತಾಗಿದೆ ಗೈಸ್ ಬಿಸಿಲು ಮಾತ್ರ. ನೋಡಿ, ಸಂಡೇ ಇವತ್ತು ಯಾವ ಅಷ್ಟಾಗಿ ಗಾಡಿಗಳು ಓಡಾಡ್ತಾ ಇಲ್ಲ, ಸೈಲೆಂಟಾಗಿದೆ. ಎಲ್ಲ ಮಲಗಿದ್ದಾರೆ. ಇನ್ನು 7 o'clock ಆದರೂ ಮಲಗಿದ್ದಾರೆ. ಜನ ಎಲ್ಲ ಹಾಗೆ ಎದ್ದು ಹಾಕೋದು ಮಾಡ್ಕೋತಾ ಇದ್ದಾರೆ. ಇನ್ನು ಇವತ್ತು ಸಂಡೇ ಅಲ್ವಾ, ಆರಾಮಾಗಿ ರೆಸ್ಟ್ ಮಾಡ್ತಾರೆ. ಬೆಂಗಳೂರಲ್ಲಿ 90% 90 ಇಲ್ಲ, ಒಂದು 80% ಜನಕ್ಕೆ ಸಂಡೇ ಬಂದರೆ ಒಂಥರ ಹಬ್ಬ. ಇನ್ನು ನಾರ್ಮಲಾಗಿ ನಮ್ಮಂಥವ್ರಿಗೆ ಎಲ್ಲ ಡೇನೂ ಒಂದೇ. ಸಂಡೇ ಏನು ಸ್ಪೆಷಲ್ ಇರೋದಿಲ್ಲ, ನಾರ್ಮಲಾಗೇ ಇರುತ್ತೆ. ಈಗ ಡೆಲಿವರಿ ಬಾಯ್ಸು, ಆಮೇಲೆ ಗಾಡಿ ಓಡಿಸೋರು, ಡ್ರೈವರ್ಸ್, ಅವರಿಗೆಲ್ಲ ಯಾವ ಸಂಡೇನೂ ಲೆಕ್ಕ ಇರಲ್ಲ ಗೈಸ್. ಕಂಪ್ನಿಗಳಿಗೆ ಹೋಗೋರಿಗೆ ಅಷ್ಟೇ ಸ್ಯಾಟರ್ಡೆ ಸಂಡೇ ವೀಕೆಂಡ್ ಅಂತ ಅನ್ಸೋದು. ನಮಗೆಲ್ಲ ನಾರ್ಮಲಾಗಿರುತ್ತೆ. ಬನ್ನಿ ಇವತ್ತೆಲ್ಲ ಏನೆಲ್ಲ ಮಾಡ್ತೀನಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಕೀಪ್ ವಾಚಿಂಗ್, ಟೇಕ್ ಕೇರ್. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಕೀಪ್ ಸಪೋರ್ಟಿಂಗ್. ಗೈಸ್, ತಲೆಗೆ ಎಣ್ಣೆನೇ ಹಾಕಿಲ್ಲ, ಒಂದು ವಾರ ಮೇಲಾಗಿದೆ. ನಾನು ನಾರ್ಮಲಾಗಿ ಊರಿಂದ ತಂದು ಎಣ್ಣೆ ಹಚ್ಕೋತಿದ್ನಲ್ವ, ಊರಲ್ಲಿ ಅಂದರೆ ಕೊಬ್ಬರಿ ಹಾಕ್ಸ್ಕೊಬಂದಿರೋ ಎಣ್ಣೆ ಹಾಕ್ತಾಯಿದ್ದೆ. ಬಟ್ ಅದು ಖಾಲಿ ಆಗಿದೆ. ಅದಕ್ಕೆ ಈ ಸಲ ಬಾಟಿಲ್ ಆಯಿಲೇ ತಂದುಬಿಟ್ಟಿದ್ದೀನಿ ಗೈಸ್, ಪ್ಯಾರಾಶೂಟು. ಕೂದಲು ಕಟ್ ಮಾಡಿಸ್ದಾಗಿಂದ ನನಗೆ ಒಂಥರ ಫೀಲ್ ಆಗ್ತಾಯಿದೆ. ಅವಾಗ ಸ್ಟಾರ್ಟಿಂಗಲ್ಲಿ ಬಿಡು ಕಟ್ ಮಾಡಿಸೋಣ ಅನಿಸ್ತಾಯಿತ್ತು. ಬಟ್ ಕಟ್ ಮಾಡಿಸ್ದಾಗಿಂದ ಉದ್ದ ಕೂದಲು ಇದ್ದಿದ್ರೇ ಚೆನ್ನಾಗಿರ್ತಿತ್ತು ಅನಿಸುತ್ತೆ. ಒಂದೊಂದ್ಸಲ ಜಡೆ ಹಾಕೋದಕ್ಕೂ ಬರಲ್ಲ ಗೈಸ್. ಕಟ್ ಮಾಡಿದ್ಮೇಲೆ ಯಾವಾಗೂ ಫುಲ್ ಈ ಥರ ಫ್ರೀ ಹೇರ್ ಬಿಟ್ಕೊಂಡೇ ಇರಬೇಕು. ಇಲ್ಲಾಂದರೆ ಕ್ಲಿಪ್ ಹಾಕಿದ್ರು ಅದೂ ಎಲ್ಲ ಒಂಥರ ಕಟ್ಟಾಗಿರೋ ಕೂದಲು ಇರುತ್ತಲ್ಲ, ಒಂಥರ ಪುಕ್ಕ ಥರ ಆಚೆ ಬಂದಿರುತ್ತೆ. ಅದು ನನಗೆ ಅಭ್ಯಾಸ ಇರಲಿಲ್ವಲ್ಲ ಮುಂಚೆಯಿಂದ. ಫುಲ್ ಜಡೆ ಹಾಕೊಂಡ್ಬಿಡ್ತಿದ್ದೆ ನಾನು, ಉದ್ದ ಜಡೆ ಹಾಕೊಂಡ್ಬಿಡ್ತಿದ್ದೆ. ಆವಾಗ ಈ ಥರ ಫ್ರೀ ಹೇರ್ ಎಲ್ಲ ಜಾಸ್ತಿ ಬಿಡ್ತಾ ಇರಲಿಲ್ಲ. ಬಿಟ್ಟರು ಇನ್ ಕೇಸ್ ಬೈಯೋರು ಗೈಸ್, ಫ್ರೀ ಹೇರ್ ಬಿಡಬಾರ್ದು ಅಷ್ಟು ಉದ್ದ ಇದ್ದಾವೆ ಅಂತೇಳಿ. ಬಟ್ ಈಗ ಫ್ರೀ ಹೇರ್ ಬಿಡ್ತಾ ಇದ್ದೀನಿ. ಆದರೂ ನನಗೆ ಸ್ಟಾರ್ಟಿಂಗ್ ಫೀಲ್ ಆಗಲಿಲ್ಲ. ಇತ್ತೀಚೆಗೆ ಅಯ್ಯೋ ಎಷ್ಟು ತುಂಡಾಗೋದ್ವಲ್ಲ, ಎಷ್ಟು ಕಟ್ಟಾಗೋದ್ವಲ್ಲ ಕೂದಲು ಅನಿಸ್ತಾ ಇದೆ. ನೋಡೋಣ. ಆಲ್ಮೋಸ್ಟ್ ಒಂದು 3 months 4 months ಆಯಿತು ಕಟ್ ಮಾಡಿಸಿ. ಒಂದು ಸ್ವಲ್ಪ ಬೆಳೆದಿದೆ ಗೈಸ್. ಅವಾಗ ಸ್ಟಾರ್ಟಿಂಗ್ ಜಡೆ ಹಾಕೋದಕ್ಕೂ ಬರ್ತಾ ಇರಲಿಲ್ಲ. ಈಗ ಜಡೆ ಹಾಕ್ಬೋದು. ಫ್ರೀ ಹೇರ್ ಬಿಟ್ಟಾಗ ಅಷ್ಟೇ ಚೆನ್ನಾಗಿ ಕಾಣುತ್ತೆ. ಬೇರೆ ಥರ ಏನು ಜಡೆ ಹಾಕೊಳ್ಳೋದಕ್ಕೂ ಬರೋದಿಲ್ಲ ಗೈಸ್. ಅದಕ್ಕೆ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡ್ತಾ ಇರ್ತೀನಿ, ಬೇಗ ಬೆಳೀಲಿ ಅಂತ. ಫಸ್ಟು ಊರಿಗೆ ಹೋದ್ಮೇಲೆ ಕೊಬ್ಬರಿ ಹಾಕ್ಸ್ಕೊಂಬರ್ಬೇಕು. ನಾನು ಆಲ್ಮೋಸ್ಟ್ ಮನೆಯಲ್ಲಿ ಕೊಬ್ಬರಿ ಹಾಕ್ಸಿರೋ ಆಯಿಲ್ನೇ ಯೂಸ್ ಮಾಡೋದು. ಅದನ್ನು ಕೊಬ್ಬರಿ ಹಾಕ್ಸ್ಬೇಕು ಗೈಸ್. ವೀಕ್ಲಿ ಒನ್ಸ್ ಆದರೂ ಆಯಿಲ್ ಹಚ್ಕೊಳ್ಳಿ ಡ್ಯೂಟಿಗೆ ಹೋಗೋರು. ಎಣ್ಣೆ ಹಚ್ಚಬೇಕು, ಇಲ್ಲಾಂದರೆ ಡ್ಯಾಂಡ್ರಫ್ ಎಲ್ಲ ಜಾಸ್ತಿ ಆಗೋಗುತ್ತೆ. ನನಗೆ ಆಯಿಲ್ ಹಾಕಿಲ್ಲ ಅಂದರೆ ಡ್ಯಾಂಡ್ರಫ್ ಬರುತ್ತೆ. ಸೊ ನಾನು ಆಯಿಲ್ ಹಾಕಲೇಬೇಕು. ಹಾಗಂತ ಡೈಲಿ ಆಯಿಲ್ ಹಾಕೊಂಡು ಕೂತ್ಕೊಂಡ್ರೆ ತಲೆನೋವು ಬರುತ್ತೆ ಗೈಸ್. ನಂದು ಒಂಥರ ಹೆಡ್. ಡೈಲಿ ಅಂದರೆ ಸ್ನಾನ ಮಾಡಿ ಒಂದು 2 days ಆದರೂ ಬಿಟ್ಟು ಆಮೇಲೆ ಆಯಿಲ್ ಅಪ್ಲೈ ಮಾಡಬೇಕು. ಮುಂಚೆ ಹೆಂಗೆ ಮಾಡ್ತಿದ್ದೆ ಅಂದರೆ ಸ್ನಾನ ಮಾಡಿ ನೆಕ್ಸ್ಟ್ ಡೇನೇ ಆಯಿಲ್ ಅಪ್ಲೈ ಮಾಡಿಬಿಡ್ತಿದ್ದೆ ಹೇರ್ಸ್ಗೆ. ಮತ್ತು ಸ್ನಾನ ಮಾಡೋವರೆಗೂ ಹಂಗೆ ಇರ್ತಾಯಿತ್ತು. ಬಟ್ ಈಗ ಹೇರ್ ಕಟ್ ಮಾಡಿಸಿರೋದ್ರಿಂದ ಸ್ವಲ್ಪ ಮೇಂಟೈನ್ ಮಾಡ್ತಾಯಿದ್ದೀನಿ. ಒಂದು ಸ್ನಾನ ಮಾಡಿ ಇನ್ನೇನು ವೀಕ್ಲಿ 2 days ಅಷ್ಟೇ ನಾನು ತಲೆ ಸ್ನಾನ ಮಾಡೋದು. ಯಾಕೆಂದರೆ
ನನ್ನ ಕೂದಲಿಗೆ ಅದು ಬೇಗ ಡ್ರೈ ಆಗಲ್ಲ ಗೈಸ್, ಅದು ಏನೋ ಗೊತ್ತಿಲ್ಲ, ಆರದೇ ಇಲ್ಲ, ತಲೆನೋವು ಬಂದುಬಿಡುತ್ತೆ. ಅದರಲ್ಲೂ ಸ್ವಲ್ಪ ಮೈಗ್ರೇನ್ ನನಗೆ ಬೇಗ ಬಂದರೆ ಬಿಡೋದಿಲ್ಲ, ತಲೆನೋವು ಬಿಡೋದೇ ಇಲ್ಲ. ಅದಕ್ಕೋಸ್ಕರ ನಾನು ವೀಕ್ಲಿ 2 ಟೈಮ್ಸ್ ಅಷ್ಟೇ ತಲೆಗೆ ಸ್ನಾನ ಮಾಡೋದು. ಆದರೂ ಹೇರ್ ಬೆಳೆಯುತ್ತೆ, ನೋಡೋಣ. ಈ ಸಲ ಒಂದು 3 ಮಂತ್ಸ್ ಆಗಿದೆ ಅಲ್ವಾ ಗೈಸ್, 3 ಮಂತ್ಸಿಗೆ ಇಷ್ಟು ಉದ್ದ ಇದೆ. ಆಮೇಲೆ ಇನ್ನೊಂದು 2 ಮಂತ್ಸ್ ಬಿಟ್ಟು ತೋರಿಸ್ತೀನಿ, ಇನ್ನೂ ಚೂರು ಉದ್ದ ಆಗಿರುತ್ತೆ. ನಮ್ಗೆ ಹೇರ್ ಗ್ರೋತ್ ಆಗುತ್ತೆ, ಹಾಗಾಗಿ ಎಷ್ಟೇ ಕಟ್ ಮಾಡಿಸಿದ್ರು ಭಯ ಇಲ್ಲ. ಆಯಿಲ್ ಹಚ್ಬಿಟ್ಟು ಹಿಂಗೆ ಫುಲ್ ಮೇಲೆ ಎತ್ತು ಕಟ್ಟಿಬಿಟ್ರೆ ಸಾಕು. ಒಂದು 1 ಡೇ ಬಿಟ್ಟರು ಓಕೆ, ನಿಮಗೆ ಕಂಫರ್ಟಬಲ್ ಇದ್ದರೆ 1 ಡೇ ಬಿಡಿ, ಇಲ್ಲಾಂದರೆ ಮಧ್ಯಾಹ್ನದವರೆಗಿದ್ದು ಮಧ್ಯಾಹ್ನದ ಮೇಲೆ ಸ್ನಾನ ಮಾಡ್ಕೊಂಡ್ರೆ ಆಯಿತು. ಹೇಗಿದೆ ಗೈಸ್? ದೋಸೆ ಮಾಡೋಣ ಅಂದರೆ ಇಟ್ಟು ನೈಟ್ ರುಬ್ಬಿಕ್ಕಿದ್ದೆ, ಅದು ಯಾಕೋ ಉಪ್ತಾನೆ ಇಲ್ಲ ಗೈಸ್, ನೋಡಿ. ಚಳಿ ಇದೆ ಅಂದರೆ ಥಂಡಿ ಇರೋದಕ್ಕೇನಾದರೂ ಉಪ್ತಾ ಇಲ್ವೋ ಏನೋ, ಉಪ್ತಾನೆ ಇಲ್ಲ. ಆಲ್ರೆಡಿ ನಮ್ಮ ಮನೆಯವರಿಗೆ ಇದೇ ಥರ ದೋಸೆನೇ ಮಾಡಿಕೊಟ್ಟೆ, ಉಬ್ಬಿಲ್ಲ ಅಂದ್ರೂ. ಇಡ್ಲಿ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ಅದು ಸ್ವಲ್ಪ ನೀಟಾಗೆಲ್ಲ ಉಬ್ಬಿರ್ಲಿಲ್ವಲ್ಲ, ಅದಕ್ಕೆ ಇಡ್ಲಿ ಮಾಡಲಿಲ್ಲ. ಈಗ ದೋಸೆನೇ ಮಾಡ್ಕೋತೀನಿ ಗೈಸ್. ನನಗೂ ಇನ್ನೇನು ಮಾಡೋದು, ದೋಸೆಗಾದರೆ ಪರವಾಗಿಲ್ಲ ಬರುತ್ತೆ, ಬಟ್ ಇಡ್ಲಿಗಾದರೆ ಉಬ್ಬಿಲ್ಲ ಅಂದರೆ ಚೆನ್ನಾಗಿರೋದಿಲ್ಲ, ಸಾಫ್ಟಾಗಿ ಬರೋದಿಲ್ಲ ಅವು ಗೈಸ್. ಇದರಲ್ಲಿ ನೀರು ದೋಸೆ ಒಯ್ದರೂ ಎದ್ದಾಳುತ್ತೆ, ಹಾಗೆ ಮಸಾಲೆ ದೋಸೆ ಯಾವುದೇ ದೋಸೆ ಒಯ್ದರೂ ಎದ್ದಾಳುತ್ತೆ ಗೈಸ್. ಹಾಗಾಗಿ ನನಗೆ ಇಟ್ಟು ಉಬ್ಬಿಲ್ಲ ಅಂದರೂ ಒಂಥರ ಧೈರ್ಯ. ಅದು ಇಟ್ಟು ಉಬ್ಬಿರ್ಲಿಲ್ವಲ್ಲ, ಅದಕ್ಕೆ ನೀರು ದೋಸೆ ಥರ ಒಯ್ತಾ ಇದ್ದೀನಿ. ಇಟ್ಟು ಉಬ್ಬಿದ್ರೆ ಮಾಮೂಲಿ ಮಸಾಲೆ ದೋಸೆ ಥರ ಬರ್ತಾಯಿತ್ತು ಗೈಸ್. ಈಗ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನೇನು ದೋಸೆ ಒಯ್ಯೋಣ ಅಂತೇಳಿ ಒಯ್ತಾ ಇದ್ದೆ, ಗ್ಯಾಸ್ ಖಾಲಿಯಾಗೋಯ್ತು ಗೈಸ್. 2 ದೋಸೆ, ಅದು ಒಂದು ದೋಸೆ ಫುಲ್ ಕಂಪ್ಲೀಟಾಗಿ ಬಂತು, ಇನ್ನೊಂದು ದೋಸೆ ಅರ್ಧಂಬರ್ಧ ಆಗೋಯ್ತು. ಎಲೆಕ್ಟ್ರಿಕ್ ಸ್ಟವ್ ಮೇಲೂ ಪ್ಯಾನ್ ಅದು ಹಿಡಿಯೋದಿಲ್ಲ, ಅಂದರೆ ಅದು ಆನ್ ಆಗೋದಿಲ್ಲ, ಐರನ್ ಪ್ಯಾನ್ ಅಲ್ವಾ, ಅದಕ್ಕೆ ಅಂತ ಅನಿಸುತ್ತೆ. ನಾನ್ ಸ್ಟಿಕ್ಕು ಮತ್ತು ಸ್ಟೀಲ್ 2 ಅದ್ರ ಮೇಲೆ ಆಗೋದು, ಅದಕ್ಕೆ ಆಗ್ತಾಯಿಲ್ಲ. ಬಟ್ ಇಡ್ಲಿಗೆ ಉಬ್ಬಿದೆ ಗೈಸ್, ಇಡ್ಲಿನೇ ಮಾಡ್ತಾಯಿದ್ದೀನಿ. ಸ್ಟೀಲ್ ಅದ್ರದ್ದು ಇಡ್ಲಿ ಪಾತ್ರೆದು ಸ್ಟೀಲ್, ಅದಕ್ಕೋಸ್ಕರ ಅದು ಇಡ್ಲಿಗೆ ಚೆನ್ನಾಗಿ ಉಬ್ಬಿತ್ತು ಮಧ್ಯಾಹ್ನದಷ್ಟೊತ್ತಿಗೆ. ಬೆಳಿಗ್ಗೆನೂ ಉಬ್ಬಿರದೆ ಅಂದರೆ ಉಬ್ಬಿರಲಿಲ್ಲ ಬೆಳಿಗ್ಗೆನೆ, ಅದಕ್ಕೆ ಅಂತ ಹೇಳಿ ನೀರು ದೋಸೆ ಥರ ಮಾಡಿಬಿಟ್ಟಿದ್ದೆ. ಮಧ್ಯಾಹ್ನಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸಾಫ್ಟಾಗಿದ್ದಾವೆ ಗೈಸ್. ಇಡ್ಲಿ ಮಾತ್ರ ಹೂವು ಇದ್ದಂಗಿದ್ದಾವೆ, ಎಷ್ಟು ಚೆನ್ನಾಗಿದ್ದಾವೆ. ಮಧ್ಯಾಹ್ನಕ್ಕೆ ನಮ್ಮ ಮನೆಯವರು ಲೇಟಾಗಿ ಬಂದರು, ಆಲ್ರೆಡಿ ಒಂದು 4:30 ಆಗಿತ್ತು. ಇನ್ನು ಆಚೆನೇ ತಿಂದಿರ್ತಾರೇನೋ ಅಂದ್ಕೊಂಡು ಮಾಡಿರಲಿಲ್ಲ ನಾನು ಬೇಗನ. ಅವ್ರು ಬಂದ ತಕ್ಷಣ ಬೇಗ ಆಗೋದಕ್ಕೆ ಅಂದರೆ ಬೇಗ ಆಗೋದೇನಾದರೂ ಅಡುಗೆ ಮಾಡು ಅಂತ ಅಂದ್ರೆ ಯಾವ್ದು ಮಾಡಲಿ ಅಂತ ದೋಸೆನೇ ಒಯ್ಯೋಣ ಅಂತೇಳಿ ಹೋದರೆ ಅದು ಗ್ಯಾಸೇ ಖಾಲಿ ಆಗಿಬಿಡ್ತು. ಇನ್ನೇನು ಮಾಡೋದು ಅಂತೇಳಿ ಇಡ್ಲಿಗೆ ಒಂದು 10 ಮಿನಿಟ್ಸ್ ಇದ್ದರೆ ಸಾಕು ಗೈಸ್, ಇಡ್ಲಿ ಬೇಗ ಆಗುತ್ತಲ್ವ. ಇನ್ನು ಇಡ್ಲಿನೇ ಮಾಡಿದೆ. ಮಧ್ಯಾಹ್ನ ಊಟಕ್ಕೂ ಇಡ್ಲಿನೇ, ಬೆಳಿಗ್ಗೆನೂ ದೋಸೆನೇ, ರೈಸ್ ಐಟಮೇ ಮಾಡಿಲ್ಲ ಇವತ್ತು ಗೈಸ್. ಇವತ್ತು ಗ್ಯಾಸ್ ಖಾಲಿ ಆಗಿರೋದ್ರಿಂದ ಎಲ್ಲನೂ ಎಲೆಕ್ಟ್ರಿಕ್ ಸ್ಟವ್ ಮೇಲೆ ಮಾಡ್ತಾಯಿದ್ದೀನಿ. ಗಂಜಿ ನಾರ್ಮಲಾಗಿ ಎಲೆಕ್ಟ್ರಿಕ್ ಸ್ಟವ್ ಮೇಲೆ ಮಾಡ್ತೀನಿ,
ಇವತ್ತು ಬೆಳಿಗ್ಗೆಯಿಂದ ನಮ್ಮ ಮನೆಯವ್ರಿಗೆ ಇಡ್ಲಿ ದೋಸೆ ಅದನ್ನೇ ಇಟ್ಬಿಟ್ಟಿದ್ದೀನಿ ಗೈಸ್ ಊಟಕ್ಕೆ. ಆ ಸ್ಟವ್ ಮೇಲೆ ಮಾಡೋಕ್ಕೆ ಗ್ಯಾಸ್ ಖಾಲಿ, ಇದ್ರ ಮೇಲೆ ಮಾಡೋಕ್ಕೆ ಎಲೆಕ್ಟ್ರಿಕ್ ಸ್ಟವ್ ಮೇಲೆ ಮಾಡೋದಕ್ಕೆ ಸ್ಟೀಲ್ ಕುಕ್ಕರೇ ಆಗಬೇಕು, ಇಲ್ಲ ನಾನ್ ಸ್ಟಿಕ್ ಕುಕ್ಕರ್ ಆಗಬೇಕು. ನಮ್ಮ ಮನೇಲಿ ಸ್ಟೀಲ್ ಕುಕ್ಕರ್ ಇಲ್ಲ, ನಾನ್ ಸ್ಟಿಕ್ ಕುಕ್ಕರ್ ಇಲ್ಲ. ನಾವು ಸ್ಟಾರ್ಟಿಂಗಲ್ಲಿ ತಗೊಂಡಿದ್ದು ಅದು ಸಿಲ್ವರ್ ಕುಕ್ಕರ್ ಅನಿಸುತ್ತೆ. ಇದ್ರ ಮೇಲೆ ಅಷ್ಟಾಗಿ ಎಲ್ಲ ಇದ್ರ ಮೇಲೆ ಸ್ಟವ್ ಆನೇ ಆಗಲ್ಲ ಇದ್ರ ಮೇಲೆ ಇಟ್ಟರೆ. ಅದಕ್ಕೆ ಇವತ್ತು ಇಡ್ಲಿ ಪಾತ್ರೆ ಬಂದು ಸ್ಟೀಲ್ದು, ಹಾಗಾಗಿ ಇಡ್ಲಿನೇ ಮಾಡಿಬಿಟ್ಟೆ. ನೈಟ್ಗೂ ಅದೇ, ಮಧ್ಯಾಹ್ನಕ್ಕೂ ಅದೇ, ಬೆಳಿಗ್ಗೆಗೆ ದೋಸೆ ಮಾಡಿದೆ. ಈಗ ದೋಸೆ ಮಾಡೋದಕ್ಕೆ ಪ್ಯಾನ್ ಕೂಡ ಇದ್ರ ಮೇಲೆ ಆನ್ ಆಗೋದಿಲ್ಲ ಗೈಸ್. ಪ್ಯಾನೂ ನಾನ್ ಸ್ಟಿಕ್ ಅಲ್ಲ, ಅದು ಐರನ್ ಅನಿಸುತ್ತೆ, ಅದೂ ಆಗಲಿಲ್ಲ. ಅದಕ್ಕೆ ಇವತ್ತೆಲ್ಲ ಪೂರ್ತಿ ಇಡ್ಲಿಮಯ. ನಮ್ಮ ಮನೇಲೆಲ್ಲ ಇವತ್ತು ಫುಲ್ ಇಡ್ಲಿನೇ. ಇನ್ನು ನಾಳೆಗೆ ಏನು ಮಾಡಬೇಕು ಅನ್ನೋದೇ ಯೋಚನೆ ಆಗೋಗಿದೆ. ರೈಸ್ ಏನಾದರೂ ಮಾಡೋದಕ್ಕೆ ಕುಕ್ಕರ್ ಇಲ್ಲ, ಸ್ಟೀಲ್ ಪಾತ್ರೆಯಲ್ಲೇ ಮಾಡ್ಬೋದು. ಸ್ಟೀಲ್ ಪಾತ್ರೆಯಲ್ಲಿ ರೈಸ್ ಈ ಸ್ಟವ್ ಮೇಲೆ ಮಾಡಿದ್ರೆ, ಎಲೆಕ್ಟ್ರಿಕ್ ಸ್ಟವ್ ಮೇಲೆ ಫುಲ್ ಅಕ್ಕಿ ಆಗುತ್ತೆ, ಇಲ್ಲ ನುಣ್ಣಗಾಗುತ್ತೆ, ಇಲ್ಲ ಸೀದೋಗ್ಬಿಡುತ್ತೆ. ತಳ ಸ್ವಲ್ಪ ತೆಳು ಇರುತ್ತಲ್ಲ ಬೇಯಿಸಿದ್ರದ್ದು, ಸೊ ಅದಕ್ಕೆ ಹಂಗಾಗುತ್ತೆ ಅನಿಸುತ್ತೆ. ನೋಡೋಣ ನಾಳೆಗೆ ಹೆಂಗೆ ಮಾಡಬೇಕು ಚಿಂತೆ ಆಗೋಗಿದೆ ಇವತ್ತೇ. ನೋಡಿ ನಮಗೆ ಹಳ್ಳೀಲಿ ಗ್ಯಾಸ್ ಖಾಲಿ ಆದರೆ ಸಾಕು, ಕಟ್ಟಿಗೆ ಒಲೆ ಮೇಲೆ ಮಾಡಿಬಿಡ್ತಾರೆ. ಈಸಿ ಕಟ್ಟಿಗೆ ಹುಡ್ಕೊಂಡು ಆರಾಮ್ಸೆ ಮಾಡ್ಬೋದು. ಸಿಟಿಲಿ ಗ್ಯಾಸ್ ಇಲ್ಲ ಅಂದರೆ ಎಷ್ಟು ಕಷ್ಟ ಆಗುತ್ತೆ. ನನಗೆ ಇವತ್ತು ಬುಕ್ ಮಾಡಿದ್ದೀವಿ, ನಾಳೆ ಬರುತ್ತೆ. ಇವತ್ತೊಂದು ಊಟಗೆ ಮತ್ತು ನಾಳೆ ಮಧ್ಯಾಹ್ನದವರೆಗೂ ಮಾಡೋದೇ ಒಂದು ಯೋಚನೆ ಆಗೋಗಿದೆ. ಸ್ವಲ್ಪ ಸಾಂಬಾರು ಏನಾದರೂ ಮಾಡಿಟ್ಬಿಟ್ಟು ರೈಸ್ ಜಾಸ್ತಿ ನೀರಿಟ್ಟು ಬಸಿಯೋ ಥರ ಏನಾದರೂ ಮಾಡಬೇಕು ಗೈಸ್. ಈ ಥರ ಇರುತ್ತೆ ಸಿಟಿ ಜೀವನ. ಸಿಟಿ ಅನ್ನೋರಿಗೆಲ್ಲ ಒಂದು ಕಿವಿ ಮಾತು, ಊರಲ್ಲೇ ನೆಮ್ಮದಿಯಾಗಿರಿ. ಸಿಟಿಲಿ ಏನು ಅಂಥದ್ದು ಏನಿರಲ್ಲ. ಏನಂದರೆ ಹಳ್ಳೀಲಿ ಮಾಡೋಕ್ಕಾಗದೆ ಬಂದು ಸಿಟಿಲಿ ಮಾಡೋದಷ್ಟೇ. ಊರಲ್ಲಿ ಎಲ್ಲ ಸೌಕರ್ಯ ಇದ್ದು, ಹೊಲ ಮನೆ ಎಲ್ಲ ಇದ್ದರೆ ನೆಮ್ಮದಿಯಾಗಿ ಅಲ್ಲೇ ಬೇಸಾಯ ಮಾಡ್ಕೊಂಡಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಇವ್ರು ಸಿಟಿಲಿದ್ದು ನಮ್ಗೆ ಹೇಳ್ತಾ ಇದ್ದಾರೆ ಅಂತ ಎಲ್ಲ ಏನು ಅನ್ಕೋಬೇಡಿ. ನಾವು ಏನು ಸಿಟಿಲೇ ಹುಡ್ತಾನೆ ಇದ್ದವರಲ್ಲ, ಸೆಂಟ್ರಲ್ ಬಂದಿದ್ದು ಮತ್ತೆ ಹೋಗ್ತೀವಿ ವಾಪಸ್ ನಮ್ಮ ಹಳ್ಳಿಗೆ. ಹಳ್ಳಿ ಜೀವನನೇ ಬೆಟರ್ ಅಲ್ವಾ. ಹಳ್ಳಿಗೆ ಹೋಗ್ತೀವಿ ರಿಟರ್ನು. ಓಕೆ, ಈ ವಿಡಿಯೋಗೆ ಏನು ಮಾಡ್ತಾಯಿದ್ದೀನಿ. ತುಂಬ ಸುಸ್ತಾಗಿದೆ. ಗ್ಯಾಸ್ ಇಲ್ಲದೆ ಸ್ಟವ್ ಮೇಲೆ ಪದೇ ಒಂದು ತೆಗಿಬೇಕು, ಒಂದು ಇಳಿಸ್ಬೇಕು, ಇದ್ರ ಮೇಲೆ ಮಾಡೋದು ಸ್ವಲ್ಪ ಕಷ್ಟ. ಬಟ್ ಹಾಗೆ ಏನೋ ಮಾಡಿಬಿಟ್ಟಿದ್ದೀನಿ. ಆಲ್ರೆಡಿ ಆಗಿದೆ ಅಡುಗೆ ಎಲ್ಲನ, ಜಸ್ಟ್ ಈಗ ಊಟ ಮಾಡಬೇಕಷ್ಟೇ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಾಳೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್.